ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 8 ಕಂಟ್ರೋಲಿಂಗ್. ಈ ಒಂದು ಸೀರೀಸ್ ಅಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೆ ಏನು, PERT ಅಂದ್ರೇನು, CMP ಅಂದ್ರೇನು, MIS ಅಂದ್ರೇನು ಅಂತ. ಇವೆಲ್ಲ ನಿಮ್ಗೆ ತಲೆ ಕೆಡಿಸ್ಬೋದು ಈಗ ಸದ್ಯಕ್ಕೆ. ಏನೇನೋ ಹೇಳ್ತಾರಲ್ಲ, ಏನು ಅರ್ಥ ಮಾಡ್ಕೊಂಡು ಏನು ಗ್ಯಾಪ್ನ ಇಟ್ಕೊಂಡು ಏನು ಎಕ್ಸಾಮ್ ಬರೆಯೋಣ ಅಂತ. ಬಟ್ ಡೋಂಟ್ ವರ್ರಿ, ಎಲ್ಲ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇದು OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನಿಮ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಗೊತ್ತಲ್ಲ? ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ್ಮೇಲೆ ಏನು ಮಾಡಬೇಕು, ಬೆಲ್ ಬಟನ್. ಡಿಸ್ಕ್ರಿಪ್ಷನ್ ಅವಾಗೆಲ್ಲ ಚೆಕ್ ಮಾಡ್ತಾರೆ. ಪ್ರತಿಯೊಂದು ವಿಡಿಯೋ ಏನಾದರೂ ಹಾಕಿದ್ರೆ ಟೈಮ್ ಇದಾಗೆಲ್ಲ ಹಾಕಿರ್ತೀವಿ. ಪ್ಲೀಸ್ ನಿಮ್ಗೆ ಏನಾದರೂ ಸಿಗುತ್ತೆ ಅಲ್ಲಿ, ಲೈಕ್ ಲಿಂಕ್ಸ್ ಆಗಿರ್ಬೋದು. ಫೇಸ್ಬುಕ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ ಆ್ಯಂಡ್ ಟೆಲಿಗ್ರಾಮ್ ಪೇಜ್ ಇದೆ. ಟೆಲಿಗ್ರಾಮ್ ಪೇಜ್ ಲೈಕ್ ಮಾಡಿ, ಬಿಕಾಸ್ ಅಲ್ಲಿ ನಿಮ್ಗೆ ಯಾವಾಗ ಹೋದ್ರು ನಾನು ಏನು ಹಾಕಿದ್ರು ಎಲ್ಲ ಸಿಗುತ್ತೆ. ಲೈಕ್ ಇದೆಲ್ಲ ಹೇಳ್ತಾ ಓಕೆ ಸ್ಟಾರ್ಟ್ ಮಾಡೋಣ. ಮ್ಯಾನೇಜ್ಮೆಂಟ್ ಆಡಿಟ್. ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಗ್ರೂಪ್ ಮಾಡಿ ಡಿವೈಡ್ ಮಾಡಿ. ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೆ ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಡಿವೈಡ್ ಮಾಡಿರೋವಂಥದ್ದನ್ನ ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜರ್ಸ್ಗೆ ಅಥವಾ ಮ್ಯಾನೇಜ್ಮೆಂಟ್ಗೆ ಒಂದಷ್ಟು ಸಿಸ್ಟಮ್ಯಾಟಿಕ್ ಆಗಿ ಡೇಟಾಗಳನ್ನ ಡಿವೈಡ್ ಮಾಡಿ ಒಂದು ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಈ ಬೇಸ್ ಮೇಲೆ ಇದ್ರ ಮೇಲೆ ಈ ಪರ್ಫಾರ್ಮೆನ್ಸ್ ಹಿಂಗಿದೆ, ಈ ಪರ್ಫಾರ್ಮೆನ್ಸ್ ಹಿಂಗಿದೆ ಅಂತ. ಎಕ್ಸಾಂಪಲ್ ತುಂಬ ಸಿಂಪಲ್ ಆಗಿರೋದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ನಿಮ್ಮ ಕಾಲೇಜ್ಗಳಲ್ಲಿ ಯೂಶಲಿ ಎಷ್ಟೊಂದು ಸೆಕ್ಷನ್ಗಳಿದ್ರೆ, A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್, ಅಥವಾ ಫಸ್ಟ್ PUC, ಸೆಕೆಂಡ್ PUC, ಹಂಗೇನೆ ಏನೇನು ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ. ಆ ಕ್ಲಾಸಿಫಿಕೇಶನ್ ಬೇಸ್ ಮೇಲೆ ಅವರ ಪರ್ಫಾರ್ಮೆನ್ಸ್ ಹೆಂಗಿದೆ. ಫಸ್ಟ್ PUCನವ್ರು ಇಷ್ಟು ಜನ ಪಾಸ್ ಆಗ್ತಿದ್ದಾರೆ, ಇಷ್ಟು ಮಾರ್ಕ್ಸ್ ಬರ್ತಿದೆ, ಅವ್ರ ಮಾರ್ಕ್ಸ್ ಹಿಂಗಿದೆ. ಅವರೇಜ್ 100% ಜನ ಪಾಸ್ ಆಗಿದ್ದಾರೆ, 100% ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ, ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಾರೆ, ಅಥವಾ ಅಕೌಂಟ್ಸ್, ಬಿಸ್ನೆಸ್, ಈ ಥರ ಒಂದಷ್ಟು ಕ್ಲಾಸಿಫಿಕೇಶನ್ ಮಾಡ್ತಾರೆ ಅವರ ಒಂದು ಆರ್ಗನೈಸೇಷನಲ್ಲಿ ಮ್ಯಾನೇಜ್ಮೆಂಟು. ಸೊ ಅದನ್ನ ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಹೇಳ್ತಾರೆ. ಏನಕ್ಕೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಅದನ್ನು ಡೀಪಾಗಿ ಅನಲೈಸ್ ಮಾಡೋಕ್ಕೆ, ಯಾವ ಥರ ಆಗ್ತಿದೆ ಇದು, ಹೇಗೆ ನಡೀತಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ಈ ರೂಮಲ್ಲಿರುವಂಥ ಸ್ಟೂಡೆಂಟ್ಸು ಅಥವಾ ಈ ಒಂದು ಸೆಕ್ಷನ್ ಅವರು ಅಂತ, ಈ ಥರ ಒಂದೆಲ್ಲ ಒಂದು ಆಡಿಟ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಾರೆ ಇಂಥ ಡೇಟಾಗಳನ್ನ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಬೇಸಿಕಲಿ ಅಂದರೆ ಅವರ ಒಂದು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ. ಕೆಲವರು ಪರ್ಫಾರ್ಮೆನ್ಸ್ಗಳು ಚೆನ್ನಾಗಿರಲ್ಲ, ಅಥವಾ ಕೆಲವು ಸೆಕ್ಷನ್ ತುಂಬ ವೀಕ್ ಆಗಿರುತ್ತೆ. ಆ ಸೆಕ್ಷನ್ ಏನಕ್ಕೆ ವೀಕ್ ಆಗಿದೆ, ಅವರ ಒಂದು ಟೀಚರ್ಸ್ ಯಾರು, ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಟೂಡೆಂಟ್ ಹೆಂಗಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಆ ಥರದ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಹೆಂಗೆ ಕಾಲೇಜಲ್ಲಿ ಯೂಸ್ ಮಾಡ್ತಾರೆ. ಸೇಮ್ ಅದೇ ಥರ ಮ್ಯಾನೇಜ್ಮೆಂಟ್ ಅವರು ಆರ್ಗನೈಸೇಷನ್ಗಳಲ್ಲಿ ಯೂಸ್ ಮಾಡ್ತಾರೆ. ಆ ಒಂದು ಡಿಫಿಷಿಯನ್ಸಿ ಏನಿದೆ, ಈ ಒಂದು ಈಗ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಏನೋ ಒಂದು ಸೆಕ್ಷನ್ ತುಂಬಾ ಲೇಟ್ ಆಗ್ತಿದೆ ಕೆಲಸ ಅನ್ನೋದಾದ್ರೆ, ಏನಕ್ಕೆ ಆಗ್ತಿದೆ ಲೇಟು, ಅಲ್ಲಿರೋ ಎಂಪ್ಲಾಯೀಸ್ ಎಷ್ಟು ಒಂದು ಪ್ರೊಡಕ್ಟಿವಿಟಿ ಕೊಡ್ತಿದ್ದಾರೆ, ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ, ಇದನ್ನ ಫೈಂಡ್ ಮಾಡೋಕ್ಕೆ ಈ ಮ್ಯಾನೇಜ್ಮೆಂಟ್ ಆಡಿಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಒಂದು ಕ್ಯಾಟಗರಿಲಿ ನಿಮಗೆ ಡೇಟಾ ಸಿಗ್ತಾ ಇರುತ್ತೆ, ಡಿಫ್ರೆಂಟ್ ಸೆಕ್ಷನ್. ಈಗ A ಒಂದು ಗ್ರೂಪ್ ಇಂದ ಈ ತರ ಬರ್ತಿದೆ, B ಒಂದು ಗ್ರೂಪ್ ಇಂದ ಈ ತರ ಬರ್ತಿದೆ, ನಮ್ಗೆ ಯಾಕೆ C ಗ್ರೂಪ್ ಅಲ್ಲಿ ಈ ತರ ಒಂದು ಎಫಿಷಿಯನ್ಸಿ ಇಲ್ಲ, ಅಷ್ಟೇ ಜನ ಒಂದು ಮೆಂಬರ್ಸ್ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ ವರ್ಕರ್ಸು, ಬಟ್ ಆದ್ರೆ ನಮ್ಗೆ ಯಾಕೆ ಒಂದು ರಿಸಲ್ಟ್ A ಒಂದು B ಗ್ರೂಪ್ ಅಲ್ಲಿ ಬರೋ ತರ ಬರ್ತಾ ಇಲ್ಲ. ಈ ತರದೊಂದು ಅನಲೈಸ್ ಮಾಡಕ್ಕೆ ಮ್ಯಾನೇಜ್ಮೆಂಟ್ ಆಡಿಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬಟ್ ನಿಮ್ಗೆ ಏನಾದ್ರು ಡೆಫಿನೇಷನ್ ಕೇಳಿದ್ರೆ ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೆ ಏನು ಅಂತ, ಏನ್ ಬರೀಬೇಕು ಅನ್ನೋದಾದ್ರೆ, ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೆ ಇಷ್ಟ. ಮ್ಯಾನೇಜ್ಮೆಂಟ್ ಆಡಿಟ್ ಮೇ ಬಿ ಡಿಫೈನ್ಡ್ ಆಸ್ ಇವ್ಯಾಲ್ಯೂಯೇಷನ್ ಆಫ್ ದ ಫಂಕ್ಷನಿಂಗ್, ಪರ್ಫಾರ್ಮೆನ್ಸ್ and effectiveness of management in the organization, that is known as management audit ಅಂತ ಹೇಳ್ತಾರೆ. ಇದನ್ನ ಅರ್ಥ ಹೇಳ್ಬಿಡ್ತೀನಿ ನೋಡಿ. ಏನಿದು ಮ್ಯಾನೇಜ್ಮೆಂಟ್ ಆಡಿಟ್ ಡೆಫಿನೇಷನ್ ಏನು ಹೇಳಿದ್ದಾರೆ ಅಂದ್ರೆ, ಜಸ್ಟ್ ಅದನ್ನ ಹೆಂಗ್ ಡಿಫೈನ್ ಮಾಡ್ತಾರೆ ಅಂದ್ರೆ, ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಇವ್ಯಾಲ್ಯೂಯೇಷನ್ ಆಫ್ ಫಂಕ್ಷನ್ ಪರ್ಫಾರ್ಮೆನ್ಸ್. ಇವ್ಯಾಲ್ಯೂಯೇಷನ್ ಆಫ್ ಫಂಕ್ಷನ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಕೆಲಸ ಆಗ್ತಿದೆ ಅಥವಾ ಕಾರ್ಯಗಳಾಗ್ತಿದೆ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ, ಅದನ್ನ ಇವ್ಯಾಲ್ಯೂಯೇಷನ್ ಮಾಡೋದು. ಇವ್ಯಾಲ್ಯೂಯೇಷನ್ ಅಂದ್ರೆ ನಿಮ್ಮ ಒಂದು ಆನ್ಸರ್ ಶೀಟ್ ನ ಟೀಚರ್ಸ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅಂದ್ರೆ ಕರೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಸೊ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ ಏನು, ಎಷ್ಟು ಬರ್ದಿದ್ಯಾ, ಇನ್ನ ಬರ್ದಿರೋದಕ್ಕೆ ಏನು ಮಾರ್ಕ್ಸ್ ಕೊಡಬೇಕು, ಇದನ್ನ ಇವ್ಯಾಲ್ಯೂಯೇಷನ್ ಅಂತಾರೆ. ಹಾಗೇನೆ ಮ್ಯಾನೇಜ್ಮೆಂಟ್ ಅವರು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಕರೆಕ್ಟಾಗಿ ಆಗ್ತಿದ್ಯಾ, ಒಂದು ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ, ಪ್ರೊಡಕ್ಟಿವಿಟಿ ಇದೆಯಾ, ಔಟ್ಪುಟ್ ಕರೆಕ್ಟ್ ಆಗಿದೆಯಾ, ಡಿಫಿಷಿಯನ್ಸಿ ಇದೆಯಾ, ಎರರ್ ಇದೆಯಾ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಇದೆ. ಅಂದ್ರೆ ಇದರಿಂದ ಏನೇನು ಯೂಸ್ ಆಗುತ್ತೆ, ಅದರಿಂದ ಆಗುವಂಥ ಉಪಯೋಗಗಳು, ಅಡ್ವಾಂಟೇಜಸ್ ಅಂತ ಹೇಳ್ತಾರೆ. ಒಳ್ಳೆಯದು ಅಥವಾ ನೆಗೆಟಿವ್ ಅಂತ ಹೇಳ್ತಾರಲ್ಲ, ಪಾಸಿಟಿವ್ ನೆಗೆಟಿವ್ ಅಂತ. ಹಂಗೆ ಪಾಸಿಟಿವ್ ಏನೇನಾಗುತ್ತೆ ಒಂದು ಮ್ಯಾನೇಜ್ಮೆಂಟ್ ಆಡಿಟ್ ಯೂಸ್ ಮಾಡೋದ್ರಿಂದ ಅಂತ ಸಿಂಪಲ್ ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಸುಮಾರಿದೆ, ಅದರಲ್ಲಿ ಒಂದು ಸ್ವಲ್ಪ ಹೇಳ್ತಾ ಇದ್ದೀವಿ. ಒಂದು ಯಾವುದಾದ್ರೂ ಜಾಬು ಅಥವಾ ಏನಾದರೂ ಒಂದು ಮಾಡ್ತಾ ಇದ್ದೀರಾ, ಏನೋ ಒಂದು ಕೆಲಸ ಆಗ್ತಿದೆ ಅಂದರೆ ಅದರಲ್ಲಿ ಎಲ್ಲರೂ 100% ಕೆಲಸ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಹೋಗಲಿ, ಡಿಫೆನ್ಸಿಂದ ಹಿಡಿದು ಯಾವುದೇ ಒಂದು ಚಿಕ್ಕ ಕೆಲಸದವರೆಗೂ 100% ಯಾರು ಮಾಡೋಕ್ಕಾಗಲ್ಲ. ಸೊ 100% ಮಾಡಿಲ್ಲ ಅಂದರೆ ಅಲ್ಲಿ ಸಮ್ ಡಿಫಿಷಿಯನ್ಸಿ ಅಂತ ಇರುತ್ತೆ, ಅಂದರೆ ನ್ಯೂನತೆಗಳು ಅಂತ ಹೇಳ್ತಾರೆ. ಆ ನ್ಯೂನತೆಗಳನ್ನ ಕಂಡುಹಿಡಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯೂನತೆಗಳು ಅಂದರೆ ಏನಾದರೂ ಮಿಸ್ಸಿಂಗ್ ಅಂತ ಹೇಳ್ತಾರಲ್ಲ, ಸೊ ಅದು ಈಗ ಪ್ರೆಸೆಂಟ್ ನೀವು ಮಾಡ್ತಾರೋಂಥ ಕೆಲಸದಲ್ಲಿ ಏನೋ ಒಂದು ಮಿಸ್ ಹೊಡಿತಿದೆ, ಅಥವಾ ಲೈಕ್ ಏನಾದರೂ ಒಂದು ಸಣ್ಣ ಲೂಪ್ ಹೋಲ್ಗಳಿರುತ್ತೆ ಅಂತ. ಲೂಪ್ ಹೋಲ್ ಅಂದರೆ ಏನು ಹೇಳ್ತಾರೆ ಅಂದರೆ ಡಿಫಿಷಿಯನ್ಸಿ ಅಂತಾರೆ. ಅಂದರೆ ನಿಮಗೆ ಜನರಲ್ ಆಗಿ ಹೇಳಬೇಕು ಅಂದರೆ, ಔಟ್ ಆಫ್ ಟಾಪಿಕ್,
ಲೈಕ್ ನಿಮಗೆ ಗುಳ್ಳೆಗಳಾಗ್ತಾ ಇರುತ್ತೆ ಮುಖದ ಮೇಲೆ, ಅಥವಾ ಕೆಲವರಿಗೆ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ, ಅದು ಸುಮಾರು ಇರುತ್ತೆ. ಕೆಲವರಿಗೆ ಅಲ್ಲಿ ನೋವು ಬರ್ತಾ ಇರುತ್ತೆ, ಕೆಲವರಿಗೆ ಕಣ್ಣು ಮಂಜಾಗುವಂಥದ್ದು, ಸ್ವಲ್ಪ ಸ್ವಲ್ಪ ದೂರದಲ್ಲಿರೋದೆಲ್ಲ ಕಾಣಿಸ್ತಾ ಇರಲ್ಲ, ಕೆಲವರಿಗೆ ಹತ್ರದಲ್ಲಿರೋದು ಕಾಣಿಸಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಕೇಳಿರ್ತೀರಾ. ಸೊ ಇದೆಲ್ಲ ಯಾಕೆ ಅಂದರೆ ಡಿಫಿಷಿಯನ್ಸಿ ಆಫ್ ನ್ಯೂಟ್ರಿಷನ್ಸ್, ವಿಟಮಿನ್ಸ್, ಇದೆಲ್ಲ ಲೈಕ್ ವೈಟಮಿನ್ಸ್ ಅಂತಾನೆ ಹೇಳ್ತಾರೆ. ಸೊ ವೈಟಮಿನ್ ಎಲ್ಲ ಒಂದೇನೆ. ಇಲ್ಲಿ ಕೆಲವು ಡಿಫಿಷಿಯನ್ಸಿಗಳು ಇದ್ದೇ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ. ಆ ಡಿಫಿಷಿಯನ್ಸಿನ ಫೈಂಡ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಆಡಿಟ್ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಒಂದು ಪರ್ಫಾರ್ಮೆನ್ಸಲ್ಲಿ ಏನಾದರೂ ಡಿಫಿಷಿಯನ್ಸಿ ಇದೆಯಾ ಹಿಂಗೆ ಫೈಂಡ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ಇವ್ಯಾಲ್ಯುಯೇಟ್ ಮಾಡ್ತಾರೆ. ಅವಾಗ ನಿಮಗೆ ಮುಂಚೆನೇ ಏನಾಗುತ್ತೆ ನಿಮ್ಮ ಒಂದು ಆರ್ಗನೈಸೇಷನಲ್ಲಿ, ಅದರಿಂದ ನಿಮಗೆ ಮುಂಚೆನೇ ಗೊತ್ತಾಗೋಗುತ್ತೆ, ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ ಈ ಥರ. ನೀವು ಇಲ್ಲಿ ಏನಾದರೂ ಒಂಚೂರು ಈಗ ಲೈಕ್ ಫಸ್ಟು ಪ್ರಾಬ್ಲಮ್ ಕಾಣಿಸ್ತಿದೆ, ಇದೇನಾದರೂ ಮೇಜರ್ ಪ್ರಾಬ್ಲಮ್ ಆದರೆ ಏನಾಗ್ಬೋದು ಅನಲೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್, ಇದು ಒಂದು ಆರ್ಗನೈಸೇಷನಲ್ಲಿ ಕಂಟ್ರೋಲ್ ಸಿಸ್ಟಮ್ನ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಲೈಕ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಿದ್ರೆ ನಿಮ್ಮೊಂದು ಆರ್ಗನೈಸೇಷನ್ ಕಂಟ್ರೋಲಲ್ಲಿರುತ್ತೆ, ಅಥವಾ ನಿಮ್ಮ ಅನ್ಕೊಂಡಿರೋ ಪ್ಲಾನ್ ಪ್ರಕಾರ ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ ಮಾನಿಟರ್ ಮಾಡೋದು ನಿಮಗೆ ಎರರ್ಸ್ನ ರಿಡ್ಯೂಸ್ ಮಾಡುತ್ತೆ. ಏನಕ್ಕೆ ಕಂಟಿನ್ಯೂಸ್ ಮಾನಿಟರ್ ಮಾಡಬೇಕು? ಈಗ ಯಾರಾದರೂ ನಿಂತ್ಕೊಂಡು ನಿಮ್ಮನ್ನು ನೋಡಿಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ಅನ್ನೋ ಒಂದು ಇದ್ದಿದ್ರೆ ನಿಮಗೆ, ನೀವು ಎರರ್ನ ಕಮ್ಮಿ ಮಾಡ್ತೀರಾ, ಎರರ್ ಮಾಡಬಾರ್ದು ಅಂತ ಟ್ರೈ ಮಾಡ್ತೀರಾ ಅಟ್ಲೀಸ್ಟ್. ಸೊ ಅದರಿಂದ ಆಡಿಟ್, ಮ್ಯಾನೇಜ್ಮೆಂಟ್ ಆಡಿಟ್ ತುಂಬ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಡೇಟಾ ಎಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ. ನೀವು ಮಾಡಿರೋ ಅಂಥದ್ದು ಫೈನಲಿ ಅದು ರಿವ್ಯೂಗೆ ಹೋಗುತ್ತೆ. ಅಂದರೆ ನೀವು ಹೆಂಗೆ ಬರೀತೀರಾ ಅಥವಾ ಹೆಂಗೆ ಮಾಡ್ತೀರಾ, ನೀವು ಮಾಡಿರೋಂಥ ಕೆಲಸ ಯಾರು ರಿವ್ಯೂ ಮಾಡಲ್ಲ, ಅದಷ್ಟೇ ಅಂದರೆ ಹೆಂಗೆ ಬರೀತೀರಾ. ಬೇಸಿಕಲಿ ನೀವೊಂದು ಎಸೆ ಏನಾದರೂ ಬರೆಯಂಗಿದ್ರೆ ಮನೇಲೆ ಸುಮ್ಮನೆ ನಿಮ್ಮ ಪರ್ಪಸ್ಗೆ ಏನೋ ಒಂದು ಒಂದು ಆವ್ರೇಜ್ ಆಗಿ ಬರೀತೀರಾ. ಬಟ್ ಆದರೆ ನಿಮ್ಮ ಪ್ರೈಸ್ ವಿನ್ ಆಗಬೇಕು, ಇದನ್ನ ಇವ್ಯಾಲ್ಯುಯೇಟ್ ಮಾಡ್ತಾರೆ ಅನ್ನೋದಾದ್ರೆ ಹೆಂಗೆ ಬರೀತೀರಾ. ಸೊ ಡಿಫರೆನ್ಸ್ ಇರುತ್ತೆ ಮತ್ತು ಡಿಫರ್ ಇರುತ್ತಲ್ಲ. ಸೊ ಹಾಗೇನೆ ಒಂದು ಕಂಟಿನ್ಯೂಸ್ ಮಾನಿಟರ್ ಮಾಡುತ್ತೆ ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು. ಬೇಸಿಕಲಿ ಇದೆಲ್ಲ ಏನು ಅಂತ ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಏನು ಅಂತ ಕೇಳ್ತಾರೆ, ಬಟ್ ಅಡ್ವಾಂಟೇಜಸ್ ಎಲ್ಲ ಏನಂತ ಕೇಳಲ್ಲ. ಬಟ್ ಆದರೂ ಕೂಡ ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ತಿಳ್ಕೊಳ್ಳಿ, ಪ್ರತಿಯೊಂದು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಮ್ಯಾನೇಜ್ಮೆಂಟ್ ಆಡಿಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸುಮ್ಮನೆ ನಾವು ಇಲ್ಲಿಂದ ಎಕ್ಸಿಟ್ ಆದಮೇಲೆ, ಅಂದರೆ ಒಂದು ಕಾಮರ್ಸ್ ಫೀಲ್ಡಿಂದ ಎಕ್ಸಿಟ್ ಆದಮೇಲೆ ಅಥವಾ PU ಮುಗಿದ ಮೇಲೆ ಅಟ್ಲೀಸ್ಟ್ ಎಷ್ಟೋ ಜನ ಬಿಸ್ನೆಸ್ ಫೀಲ್ಡ್ಗೆ ಹೋಗೋರು ಇರ್ತಾರೆ, ಬಿಸ್ನೆಸ್ ಮಾಡೋರು ಇರ್ತಾರೆ, ಬೇರೆ ಏನೋ ತೊಗೊಂಡವ್ರು ಇರ್ತಾರೆ. ಏನು ಅದಂದರೆ ಏನು, ಅದು ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ಕೊಬೋದು ಅನ್ನೋದು ನಿಮ್ಮ ಒಂದು ಇಂಟೆಲಿಜೆನ್ಸ್ ಅಷ್ಟೇ. ಎಲ್ಲ ಓದ್ಬಿಟ್ಟು ಕೆಲಸ ಸೇರ್ಕೊಂಬಿಟ್ರೆ ಬೇರೆ ಕೆಲಸ ಮಾಡೋರು ಯಾರು ಇರಲ್ಲ. ಸೊ ಎಲ್ಲರೂ ಬೇಕು, ಒಂದು ಸೊಸೈಟಿಗೆ ಎಲ್ಲರೂ ಬೇಕು. ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಎಲ್ಲರೂ ಬೇಕು. ಒಂದು ಆರ್ಗನೈಸೇಷನ್ ಅಂದಮೇಲೆ ಎಲ್ಲ ಥರ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಹಾಗೆ ಒಂದು ಸೊಸೈಟಿ ಅಂದಮೇಲೆ ಎಲ್ಲರೂ ಇರಲೇಬೇಕು. ಎಲ್ಲರೂ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಲಾಯರ್ ಆಗ್ತೀನಿ ಹಿಂಗೆ ಅಂದ್ಬಿಟ್ರೆ ಬೇರೆ ಜಾಬ್ಗಳಿಗೆ ಬೆಲೆನೇ ಇರಲ್ಲ. ಸೊ ಅದೇ ಥರ ಯು ಹ್ಯಾವ್ ಟು ಬಿ ಗುಡ್ ಎನಫ್, ಅಥವಾ ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಅಡ್ವಾಂಟೇಜ್, ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಏನಾದರೂ ಒಂದು ಡಿಫ್ರೆನ್ಸ್ ಏನಾದರೂ ಇದೆ ಅದನ್ನು ರಿಮೂವ್ ಮಾಡಿ ಹೊಂದಾಣಿಕೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕೋರ್ಡಿನೇಷನ್ ಬ್ರಿಂಗ್ ಮಾಡುತ್ತೆ ಅವ್ರ ಮಧ್ಯೆ. ಅವಾಗ ಒಂದು ಆರ್ಗನೈಸೇಷನಲ್ಲಿ ಇವಂತೂ ನಿಮ್ಮ ಹತ್ರ ಒಂದೇ ಒಂದು ಗೋಲ್ ಇದ್ರೂ ಕೂಡ ಕೆಲವು ಸತಿ ಒಂದು ಡಿಫ್ರೆನ್ಸ್ ಇದ್ದು ಬಿಡುತ್ತೆ ನಿಮ್ಮದೇ ಅವ್ರ ಮಧ್ಯೆ. ಆ ಒಂದು ವ್ಯತ್ಯಾಸಗಳನ್ನ ಅಥವಾ ಒಂದು ಕೋರ್ಡಿನೇಷನ್ ಅಂತ ಏನು ಹೇಳ್ತಾರೆ, ಅವು ಇಬ್ಬರ ಮಧ್ಯೆ ಇರುವಂಥ ಒಂದು ಕೋರ್ಡಿನೇಷನ್, ಅದು ಎರಡು ಡಿಪಾರ್ಟ್ಮೆಂಟ್ಗಳ ಮಧ್ಯೆ, ಆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಏನಾದರೂ ಒಂದು ಹೊಂದಾಣಿಕೆ ಇಲ್ದಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ನ ರೆಡ್ಯೂಸ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಆಡಿಟ್ ತುಂಬ ಹೆಲ್ಪ್ ಮಾಡುತ್ತೆ. ಅನಲೈಸ್ ಮಾಡುತ್ತೆ, ಅದು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೂ ಏನು ವ್ಯತ್ಯಾಸ ಆಗ್ತಿದೆ. ಈಗ ಕೆಲವು ಸತಿ ಏನಾಗುತ್ತೆ ಅಂದರೆ AB ಪ್ರೋಸೆಸ್ ಅಂತ ಎರಡು ಪ್ರೋಸೆಸ್ ಇರುತ್ತೆ ಅಂತ ಇಟ್ಕೊಳ್ಳಿ. A ಪ್ರೋಸೆಸ್ಗೆ ಫಸ್ಟ್ ಬರುತ್ತೆ ಪ್ರಾಡಕ್ಟ್ಸು, ಅಲ್ಲಿ ಪ್ರೋಸೆಸ್ ಆದಮೇಲೆ B ಪ್ರೋಸೆಸ್ಗೆ ಹೋಗುತ್ತೆ. ಅದು ಎರಡು ಪ್ರೋಸೆಸ್ಗೆ ಹೋಗಬೇಕಾಗಿರುತ್ತೆ. ಅಂದರೆ ಒಂದು ಔಟರ್ ಲೇಯರ್ ಪ್ಯಾಕಿಂಗ್ ಇರುತ್ತೆ, ಒಂದು ಇನ್ನರ್ ಲೇಯರ್ ಪ್ಯಾಕಿಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಸಿಕ್ಕಷ್ಟೇ. ಇನ್ನರ್ ಲೇಯರ್ ಪ್ಯಾಕಿಂಗು ತುಂಬ ಸ್ಲೋ ಆಯಿತು ಅಂದರೆ ಔಟರ್ ಲೇಯರ್ ಅವ್ರು ಏನು ಮಾಡ್ತಾ ಇರ್ತಾರೆ, ಸ್ವಲ್ಪ ಸುಮ್ಮನೆ ಕಾಯ್ತಾ ಇರಬೇಕು. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ, ಅವ್ರ ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲ. ಕೆಲವು ಸತಿ ಏನಾಗುತ್ತೆ ಅಂದರೆ ಔಟರ್ ಲೇಯರ್ ತುಂಬ ಸ್ಲೋ ಆಗ್ತಾ ಇರುತ್ತೆ, ಇನ್ನರ್ ಲೇಯರ್ ಬೇಗ ಮಾಡಿ ಕಳಿಸ್ತಾ ಇರ್ತಾರೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಇಬ್ಬರ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಬೇಕು. ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇ ಅದು. ಇದೇ ಥರ ಪ್ರಾಬ್ಲಮ್ಗಳು ಆಗಬಾರ್ದು ಒಂದೊಂದು ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಅಂತ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್, ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು ಓವರಾಲ್ ಐಡಿಯಾ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಏನಾದರೂ ಮ್ಯಾನೇಜ್ಮೆಂಟ್ ಪಾಲಿಸೀಸ್ ಏನಾದರೂ ಇರುತ್ತೆ, ಮ್ಯಾನೇಜರಿಯಲ್ ಪಾಲಿಸಿ ಅಥವಾ ಸ್ಟ್ರಾಟಜೀಸ್ ಅಂದರೆ ಐಡಿಯಾಸ್ಗಳು ಏನಾದರೂ ಚೇಂಜ್ ಮಾಡಬೇಕಾ, ಬಿಸ್ನೆಸ್ ಎನ್ವೈರನ್ಮೆಂಟಲ್ಲಿ ಏನಾದರೂ ಚೇಂಜಸ್ ಆಗ್ತಿದ್ರೆ ನಾವು ಹೆಂಗೆ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೆ ತಕ್ಕಂಗೆ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಬಿಸ್ನೆಸ್ ಎನ್ವೈರನ್ಮೆಂಟ್ ಅನ್ನೋದು ಹೊರಗಡೆ ಜಗತ್ತಿರ್ಬೋದು, ಒಳಗಡೆ ಆರ್ಗನೈಸೇಷನ್ನು ಇರ್ಬೋದು, ಎರಡು ಮಧ್ಯೆ ಹೆಂಗೆ ವೇರಿಯೇಷನ್ ಆಗ್ತಿದೆ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳಕ್ಕೆ ಕೆಲವು ಪಾಲಿಸಿಗಳನ್ನ ಅವಾಗ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದು ಹೆಲ್ಪ್ ಮಾಡ್ತಾ ಇರುತ್ತೆ. ನೀವು ಯಾವಾಗ ಆಡಿಟ್ ಮಾಡ್ತಾ ಇರ್ತೀರಾ, ಅನಲೈಸ್ ಮಾಡ್ತಾ ಇರ್ತೀರಾ, ಅದ್ರ ಸುತ್ತ ಓಡಾಡ್ತಾ ಇರ್ತಾರ ಒಂದು ಡೇಟಾಗಳನ್ನ ಇಟ್ಕೊಂಡು ಅದನ್ನು ಯಾವಾಗೂ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಮಾನಿಟರ್ ಮಾಡ್ತಾ ಇರ್ತೀರಾ. ಅಲ್ಲಿ ನೀವು ಒಂದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಇಂಟರ್ನಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಅದ್ರ
ಅದ್ರ ಬಗ್ಗೆ ನೀವು ಐಡಿಯಾ ಇರೋದ್ರಿಂದ ಏನೇ ಒಂದು ಚೇಂಜಸ್ ಆಗಬೇಕು, ನೆಕ್ಸ್ಟ್ ಚೇಂಜಸ್ ಆಗಬೇಕು ಅನ್ನೋದಾದ್ರೆ ನಿಮ್ಗೆ ಅದು ಬೇಗ ಗೊತ್ತಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ PERT ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದು CPM ಅಂತ ಹೇಳ್ತಾರೆ. ಏನಿದು PERT ಮತ್ತು CPM ಅನ್ನೋದಾದ್ರೆ, PERT ಅನ್ನೋದು ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ, ಆ್ಯಂಡ್ ಇನ್ನೊಂದು CPM ಅನ್ನೋದು ಕ್ರಿಟಿಕಲ್ ಪಾತ್ ಮೆಥಡ್ ಅಂತ. ಏನಿದು ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ಕು, ಕ್ರಿಟಿಕಲ್ ಪಾತ್ ಮೆಥಡ್, ಇವೆಲ್ಲ ಏನು ತಲೆ ಕೆಡುವಂಥದ್ದು ಇದೆಯಲ್ಲ ಅಂತ ಅನ್ಕೊಂಬೇಡಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಕೇಳ್ಬೋದು PERT ಅಂದ್ರೇನು, CMP ಅಂದ್ರೇನು. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಎಕ್ಸ್ಪ್ಲನೇಷನ್ ಕೇಳಲ್ಲ, ಬಟ್ ಆದರೆ ಎಕ್ಸ್ಟೆನ್ಷನ್ ಕೇಳ್ತಾರೆ. ಇದ್ರದ್ದು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಏನಂತ ಬರೀತೀರಾ, PERT ಅಂದರೆ ಏನು ಅಂತ ಕೇಳೋದು. ವಾಟ್ ಈಸ್ PERT, ಎಕ್ಸ್ಪ್ಯಾಂಡ್ PERT ಅಂತ ಕೇಳ್ತಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕಾಗುತ್ತೆ. PERT ಅಂದರೆ P ಅಂದರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳ್ತಾರೆ. CPM ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಹೇಳ್ತಾರೆ. ಇದೆಲ್ಲ ಒಂದು ನೆಟ್ವರ್ಕ್ ಟೆಕ್ನಿಕ್ಸ್. ಜಸ್ಟ್ ಇದೆಲ್ಲ ಏನು ಅಂದರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ಕು ಅಥವಾ ಇವೆಲ್ಲ ಏನು, ಕ್ರಿಟಿಕಲ್ ಪಾತ್ ಮೆಥಡ್ ಅಂದರೆ ಇವೆಲ್ಲ ಒಂದು ಟೆಕ್ನಿಕ್ಸು. ನಿಮ್ಮ ಒಂದು ಆರ್ಗನೈಸೇಷನಲ್ಲಿ ನೀವು ಮಾಡ್ತಾ ಇರೋಂಥ ಕೆಲಸ ಕರೆಕ್ಟ್ ಟೈಮಿಗೆ ಮುಗಿಯುತ್ತಾ, ಕರೆಕ್ಟ್ ಟೈಮಿಗೆ ಮುಗಿಸ್ಬೇಕು ಅಂತ ಏನು ಮಾಡಬೇಕು, ಇದನ್ನೆಲ್ಲ ಮಾಡೋಕ್ಕೆ ಅಂತಲೇ ಈ ಒಂದು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ನ ಅನಲೈಸ್ ಮಾಡುತ್ತೆ. ಲೈಕ್ ಬೇರೆ ಬೇರೆ ಡೈವರ್ಸ್ ನಿಮ್ಮ ಒಂದು ಆರ್ಗನೈಸೇಷನಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದ್ರ ಮಧ್ಯೆ ಒಂದು ಇಂಟರ್ ರಿಲೇಟೆಡ್ ಆಕ್ಟಿವಿಟೀಸ್ ಏನಾದರೂ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡೋವಂಥದ್ದು. ಕೆಲವು ಸರಿ ಏನಾಗುತ್ತೆ ಅಂದರೆ ಶೆಡ್ಯೂಲ್ ಪ್ರಕಾರ ಮುಗಿಯಲ್ಲ. ಶೆಡ್ಯೂಲ್ ಅಂದರೆ ನೀವು ಅನ್ಕೊಂಡಿರೋ ಟೈಮಲ್ಲಿ ಮುಗಿಯಲ್ಲ, ಆ ಟೈಮಲ್ಲಿ ಮುಗಿಯೋ ಥರ ಮಾಡಿಸೋದು. ನಿಮ್ಮೊಂದು ಆರ್ಗನೈಸೇಷನ್ಗೆ ಕೆಲವು ಸತಿ ರಿಸೋರ್ಸ್ಗಳು ಕೊರತೆಗಳು ಬಂದ್ಬಿಡುತ್ತೆ. ಲೈಕ್ ರಾ ಮೆಟೀರಿಯಲ್ಸ್ ಇರ್ಬೋದು, ಬೇರೆ ರಿಸೋರ್ಸ್ಗಳಿರುತ್ತೆ. ಆ ರಿಸೋರ್ಸ್ಗಳನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳೋದು, ಅದನ್ನು ಮ್ಯಾನೇಜ್ ಮಾಡೋದಿರ್ಬೋದು. ಆ ಒಂದು ಪ್ರಾಜೆಕ್ಟ್ನ ಟೈಮ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಬೇಕು ಅಂದರೆ ಏನಾದರೂ ಮಾಡಲೇಬೇಕಲ್ಲ. ಸೊ ಈ ಒಂದಷ್ಟು ಟೆಕ್ನಿಕ್ಗಳು, ಈ ಎರಡು ಟೆಕ್ನಿಕ್ಗಳೇನಿದೆ ಇದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಶೆಡ್ಯೂಲ್ ಪ್ರಕಾರ ಮುಗಿಬೇಕು, ಮತ್ತು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಷ್ಟಲ್ಲೇ ಮುಗಿಬೇಕು. ಇಷ್ಟು ಬಜೆಟ್ ಅಂತ ಇಟ್ಟಿರ್ತೀರ, ಅಷ್ಟು ಬಜೆಟಲ್ಲೇ ಆಗಬೇಕು. ತುಂಬ ಅದು ಎಳ್ಕೊಂಡು ಡ್ರ್ಯಾಗ್ ಮಾಡಬಾರ್ದು. PERT ಮತ್ತು CPM ತುಂಬ ಬೇರೆ ಬೇರೆ ಆರ್ಗನೈಸೇಷನ್ಗಳಲ್ಲಿ ಅಥವಾ ಬೇರೆ ಬೇರೆ ಫೀಲ್ಡ್ಗಳಲ್ಲಿ, ಏರಿಯಾಗಳಲ್ಲಿ ಯೂಸ್ ಮಾಡ್ತಾರೆ. ಯಾವ್ಯಾವ ಏರಿಯಾ ಅಂದರೆ ಲೈಕ್ ಶಿಪ್ಪಿಂಗ್ ಇರ್ಬೋದು, ಶಿಪ್ಪು ಎಲ್ಲ ಬಿಲ್ಡ್ ಮಾಡ್ತಾರಲ್ಲ ಅಲ್ಲಿ, ಲೈಕ್ ಕನ್ಸ್ಟ್ರಕ್ಷನ್, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕನ್ಸ್ಟ್ರಕ್ಷನ್ಗಳಲ್ಲಿ ಯೂಸ್ ಮಾಡ್ತಾರೆ. ಏನಂದರೆ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ಬೇಕಾದ್ರೆ ತುಂಬ ಲೇಟ್ ಆಗುವಂಥದ್ದು ಜಾಸ್ತಿ. ಈ ಲೇಟ್ ಆಗಬಾರ್ದು, ಟೈಮ್ ಅನ್ಕೊಂಡಿದ್ದಂಗೆ ಮುಗಿಬೇಕು. ಸೊ ಇದನ್ನೆಲ್ಲ ಮಾಡಬೇಕು ಅಂದರೆ ಈ ಕ್ರಿಟಿಕಲ್ ಪಾತ್ ಮೆಥಡ್ ಮತ್ತು PERT ಮೆಥಡ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಅನ್ಕೊಂಡಿರೋ ಬಜೆಟಲ್ಲಿ, ನೀವು ಅನ್ಕೊಂಡಿರೋ ಟೈಮಲ್ಲಿ ಕರೆಕ್ಟ್ ಕೆಲಸ, ಒಂದು ಕೋರಿಲೇಷನ್ ಆಗಿ ಇಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬೇಗ ಬೇಗ ಕೆಲಸಗಳಾಗಕ್ಕೆ ಟ್ರೈ ಮಾಡ್ತಾರೆ. ಸೊ ಬೇಗ ಬೇಗ ಆಗುತ್ತೆ. ಈ ಥರ ಒಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಮತ್ತು ಕ್ರಿಟಿಕಲ್ ಪಾತ್ ಮೆಥಡ್, ಇವೆರಡಕ್ಕೂ ಸ್ಟೆಪ್ಗಳಿರುತ್ತೆ. ಇವೆರಡನ್ನು ಮಾಡಬೇಕಾದ್ರೆ ಕೆಲವು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಏನು ಸ್ಟೆಪ್ಗಳು ಅದು ಅಂದರೆ, ಈ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂದರೆ ಆಕ್ಟಿವಿಟೀಸ್ನ ಐಡೆಂಟಿಫೈ ಮಾಡ್ತಾರೆ. ಏನೇನು ಆಕ್ಟಿವಿಟೀಸ್ ಇದೆ, ಏನೇನು ಆಗುತ್ತೆ, ಏನೇನು ಆಗಬೇಕು ಅಂದ್ಕೊಂಡಿದ್ದೀವಿ ಅಂತ ಇದನ್ನ ಒಂದು ಲಾಜಿಕ್ ಆಗಿ ಆರ್ಡರ್ ಮಾಡಿಬಿಡ್ತಾರೆ. ಇದು ಫಸ್ಟು ಪಾರ್ಟಲ್ಲಿ ಆಗ್ಬಿಡ್ಬೇಕು, ಇಷ್ಟು ಕೆಲಸ ಸೆಕೆಂಡ್ ಪಾರ್ಟ್. ಈಗ ಒಂದು ಕೆಲಸ, ಈಗ ಪಾಯ ಹಾಕಬೇಕು, ಅದ್ರ ಮೇಲ್ಗಡೆ ಒಂದು ಪ್ರಾಜೆಕ್ಟ್ ಅಂದರೆ ಹೇಳ್ತಾ ಇರೋದು ಒಂದು ಬಿಲ್ಡಿಂಗ್ ಪ್ರಾಜೆಕ್ಟ್ ಏನೋ ಕಟ್ಟಿಸ್ಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಅಂತ. ಸೊ ಫಸ್ಟ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನೀವು ಒಂದು ಬಿಲ್ಡಿಂಗ್ ಪ್ರಾಜೆಕ್ಟ್ ಏನು ಮಾಡ್ತೀರಾ, ಜಾಗ ಹುಡುಕ್ತೀರಾ. ಜಾಗ ಆದಮೇಲೆ ಒಂದು ಲೈಕ್ ಎಷ್ಟು ಪ್ಲಾನಿಂಗ್ ಮಾಡ್ತೀರಾ, ಎಷ್ಟು ಹಿಂಗೆ ಕಟ್ಟಬೇಕು, ಅದ್ರ ತಕ್ಕನಂಗೆ ಪಾಯ ಹಾಕ್ತೀರಾ. ಹಂಗೆ ಕಟ್ಕೊಂಡು ಹೋಗ್ಬೇಕು. ಅದಕ್ಕೊಂದು ಪ್ರೋಸೆಸ್ಗಳಿರುತ್ತಲ್ಲ, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ. ನೀವು ಪೇಂಟ್ ಹೊಡೆಯೋರ್ನ ಫಸ್ಟೇ ಕರ್ಕೊಂಬಂದು ಕುಂಡಿಸ್ಕೊಳಕ್ಕಾಗಲ್ಲ, ಅಥವಾ ಪ್ಲಂಬರ್ ಅವ್ರನ್ನ, ಕಾರ್ಪೆಂಟರ್ನ ಫಸ್ಟೇ ತಂದು ಕುಂಡಿಸ್ಕೊಳಕ್ಕಾಗಲ್ಲ. ಅದಕ್ಕೊಂದು ಪ್ರೋಸೆಸ್ ಇರುತ್ತೆ. ಫಸ್ಟ್ ಯಾರನ್ನ ಕರ್ಸ್ಬೇಕು, ಅವ್ರನ್ನ ಕರ್ಸ್ಬೇಕು ಅನ್ನೋದು. ಅದನ್ನ ಮಾಡೋಕ್ಕೆ ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಲೈಕ್ ಲಾಜಿಕ್ ಆಗಿ ಡಿವೈಡ್ ಮಾಡೋವಂಥದ್ದು. ಇದು ಫಸ್ಟ್ ಪಾರ್ಟಲ್ಲಿ ಫಸ್ಟ್ ಇಷ್ಟ ಆಗ್ಬಿಡ್ಬೇಕು. ಇದಾದ್ಮೇಲೆ ಈ ಒಂದು ಸೆಕೆಂಡ್ ಪ್ರೋಸೆಸ್ಸು ಸೈಮಲ್ಟೇನಿಯಸ್ ಆಗಿ ಇದೆಲ್ಲ ವರ್ಕ್ ನಡೀತಾ ಇರಬೇಕು. ಲೈಕ್ ಪೇಂಟ್ ಅವ್ರು ಬಂದಿದ್ದಾಗ ಅವ್ರ ಜೊತೆಗೆ ಇವ್ರು ಇರಬೇಕಾಗುತ್ತೆ. ಇವ್ರ ಕೆಲಸಗಳನ್ನ ಅವ್ರ ಕೆಲಸಗಳನ್ನ ಇವರು ಮಿಸ್ ಆಗ್ದಿರಾ ಕರೆಕ್ಟಾಗಿ ಒಂದು ಲಾಜಿಕ್ ಆಗಿ ಇವ್ರನ್ನ ಹಿಂಗೆ ಮಾಡಿಸಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಲೈಕ್ ಹೊರಗಡೆ ಪೇಂಟ್ ಆಗಬೇಕಾದ್ರೆ ಒಳಗಡೆ ಎಲೆಕ್ಟ್ರಿಷಿಯನ್ ಕೆಲಸ, ಪ್ಲಂಬರ್ ಕೆಲಸ ಮಾಡೋವಂಥದ್ದು. ಲೈಕ್ ಈ ಥರದೊಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋಕ್ಕೆ ಏನೇನು ಆಕ್ಟಿವಿಟೀಸ್ ಬೇಕು ಸೈಮಲ್ಟೇನಿಯಸ್ ಆಗಿ ಮಾಡಬೇಕಾದ್ರೆ ಈ ಥರ ಒಂದು ಲಾಜಿಕಲ್ ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡ್ತಾರೆ. ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಕೆಲವು ಟೆಕ್ನಿಕ್ಗಳನ್ನ ಯೂಸ್ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟ್ ಈ ಸ್ಟೆಪ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಐಡೆಂಟಿಫೈ ಮಾಡಿ ಒಂದು ಅರೇಂಜ್ ಮಾಡ್ತಾರೆ ಲಾಜಿಕ್ ಆಗಿ. ಅದಾದಮೇಲೆ ನೆಕ್ಸ್ಟ್ ಟೆಕ್ನಿಕಲಿ ಒಂದು ಡಯಾಗ್ರಾಮ್ ಥರ ಮಾಡಿಬಿಡ್ತಾರೆ. ಈ ಡಯಾಗ್ರಾಮ್ ಥರ ಪ್ರಿಪೇರ್ ಮಾಡಿಬಿಟ್ಟು ನೆಟ್ವರ್ಕ್ ಡಯಾಗ್ರಾಮ್, ಇದಾದ್ಮೇಲೆ ಇಲ್ಲಿಗೆ, ಇದಾದ್ಮೇಲೆ ಇಲ್ಲಿಗೆ ಅಂತ ಹೋಗುವಂಥ ಡಯಾಗ್ರಾಮ್ಗಳನ್ನ ಅಲ್ಲಿ ಲಾಜಿಕಾಗಿ ಅರೇಂಜ್ ಮಾಡಿರ್ತಾರಲ್ಲ, ಅದರಲ್ಲಿ ಅದನ್ನ ಡಯಾಗ್ರಾಮ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ಆಕ್ಟಿವಿಟೀಸ್ನ ಸೀಕ್ವೆನ್ಸ್ ಆಕ್ಟಿವಿಟೀಸ್ ಮಾಡಿಬಿಡ್ತಾರೆ. ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಎಂಡಿಂಗ್ ಪಾಯಿಂಟ್, ಹಿಂಗೆ ಹೋಗಬೇಕು, ಈ ಥರ ಇರುತ್ತೆ. ಫಸ್ಟು ಇದರಲ್ಲಿ ಇಲ್ಲಿ ಬರುತ್ತೆ, ಸೆಕೆಂಡ್ ಇದರಲ್ಲಿ ಹಿಂಗೆ ಬರುತ್ತೆ, ಥರ್ಡ್ ಒಂದು ಪಾರ್ಟಲ್ಲಿ ಹಿಂಗೆ ಆಗುತ್ತೆ, ಫೋರ್ತ್ ಪಾರ್ಟಲ್ಲಿ ಹಿಂಗೆ ಆಗುತ್ತೆ, ಫಿಫ್ತ್ ಪಾರ್ಟಲ್ಲಿ ಹಿಂಗೆ ಆಗುತ್ತೆ ಅಂತ
ನೆಕ್ಸ್ಟ್ ಸ್ಟೆಪ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಆಕ್ಟಿವಿಟಿಗಳಿಗೂ ಒಂದೊಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊತಾರೆ. ಅಂದರೆ ಫಸ್ಟ್ ಪಾರ್ಟಲ್ಲಿ ಇಷ್ಟು ಆಗಿರಬೇಕು ಕೆಲಸ, ಸೆಕೆಂಡ್ ಪಾರ್ಟಲ್ಲಿ ಇಷ್ಟು ಕೆಲಸ ಆಗಿರಬೇಕು, ಥರ್ಡ್ ಪಾರ್ಟ್ಗೆ ಹೋಗಬೇಕಾದ್ರೆ ಇಷ್ಟು ಟೈಮಲ್ಲಿ ಇಷ್ಟು ಕೆಲಸ ಆಗಿರಬೇಕು ಅನ್ನೋದು ಥರ್ಡ್ ಪಾರ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದರೆ ಜನವರಿಗೆ ಫಸ್ಟ್ ಪಾರ್ಟ್ ಮುಗ್ದಿರಬೇಕು, ಫೆಬ್ರವರಿ ಎಂಡ್ಗೆ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಗಿರಬೇಕು, ಫೆಬ್ರವರಿ ಮಾರ್ಚ್ ಎಂಡಿಂಗ್ ಅಷ್ಟೊತ್ತಿಗೆ ಇಷ್ಟು ಕಂಪ್ಲೀಟ್ ಆಗಿರಬೇಕು. ಸೊ ಈ ಟೈಮ್ಗೆ ಇಷ್ಟು ಕಂಪ್ಲೀಟ್ ಆಗಬೇಕು ಅನ್ನೋದು ಮಾಡೋವಂಥದ್ದು ಥರ್ಡ್ ಸ್ಟೆಪ್ಪಲ್ಲಿ. ಫೋರ್ತ್ ಸ್ಟೆಪ್ಗೆ ಹೋಗೋದಾದರೆ ಕೆಲವೊಂದೊಂದು ಲಾಂಗೆಸ್ಟ್ ಪಾರ್ಟ್ ಅಂತ ಇರುತ್ತೆ. ಯಾವುದೇ ಒಂದು ನೀವು ಒಂದು ಮೆಥಡ್ನ ತೊಗೊಂಡ್ರೆ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಿದ್ರೆ ಅದರಲ್ಲಿ ಲಾಂಗೆಸ್ಟ್ ಪಾರ್ಟ್ ಅಂತ ಇರುತ್ತೆ, ಅಂದರೆ ಲೆಂತಿ ಪಾರ್ಟ್ ಅಂತ ಹೇಳ್ತಾರಲ್ಲ. ಸೊ ಆ ಲೆಂತಿ ಪಾರ್ಟ್ ಅದನ್ನ ಕ್ರಿಟಿಕಲ್ ಪಾತ್ ಮೆಥಡ್ಗೆ ಹಾಕ್ತಾರೆ. ಐಡೆಂಟಿಫೈ ಆಸ್ ಅ ಕ್ರಿಟಿಕಲ್ ಪಾತ್ ಅಂತ ಹೇಳ್ತಾರೆ. ಸೊ ಹಂಗಂದ್ರೆ ಏನು ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂದರೆ ಇಲ್ಲಿ ತುಂಬ ಇಂಪಾರ್ಟೆನ್ಸ್ ತೋರಿಸ್ಬೇಕು ನೀವು, ಅಲ್ಲಿ ತುಂಬ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅದನ್ನು ಸೀಕ್ವೆನ್ಸ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ತುಂಬ ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಈಗ ಒಂದು ಬಂಡೆನ ಎತ್ಕೊಂಡೋಗಿ ನೀವು ಎತ್ತಕ್ಕಾಗಲ್ಲ, ಅದನ್ನೇ ಏನು ಮಾಡ್ತೀರಾ ಚಿಕ್ಕ ಚಿಕ್ಕದಾಗಿ ನಿಮಗೆ ಎತ್ಕೊಂಡು ಹೋಗೋ ಅಷ್ಟು ಸೈಜ್ಗೆ ನೀವು ಕಟ್ ಮಾಡ್ಕೊಂಡ್ರೆ ಅಥವಾ ಅದನ್ನು ಚಿಕ್ಕದಾಗಿ ಮಾಡ್ಕೊಂಡ್ರೆ ನೀವು ತೊಗೊಂಡೋಗಿ ಹಾಕ್ಬೋದು ಎಲ್ಲಿಗೆ ಬೇಕಾದ್ರೂ. ಸೊ ಅದೇ ಥರನೇ ಇವರು ಏನು ಮಾಡ್ತಾರೆ, ಒಂದು ಸೀಕ್ವೆನ್ಸ್ ಆಗಿ ಆಕ್ಟಿವಿಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ತುಂಬ ದೊಡ್ಡ ದೊಡ್ಡ ಕೆಲಸಗಳಿಗೆ ಬಂದಾಗ ಅವಾಗ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನೋಡಿ ಇದನ್ನ ಇಷ್ಟಿಷ್ಟಲ್ಲಿ ಮಾಡಬೇಕು. ಯಾವಾಗ ನೀವು ತುಂಬ ದೊಡ್ಡದಾಗಿ ಎಲ್ಲ ಡಿವೈಡ್ ಮಾಡ್ತೀರಾ ಅದರಲ್ಲಿ ಕೆಲವು ಕೆಲಸ ತುಂಬ ಹೆಟಿಕ್ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ, ಅದು ತುಂಬ ಪ್ರಾಬ್ಲಮ್ ಮಾಡುತ್ತೆ ಅಥವಾ ಡಿಲೇ ಮಾಡಿಬಿಡುತ್ತೆ, ನೀವು ಅಂದ್ಕೊಂಡಿರೋ ಟೈಮ್ಗೆ ಆಗಲ್ಲ. ಆ ಥರ ಮಾಡಬಾರ್ದು ಅಂದರೆ ಈ ಥರ ಒಂದು ಕ್ರಿಟಿಕಲ್ ಪಾತ್ ಮೆಥಡ್ನೆಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಅಂದ್ಕೊಂಡಿರೋ ಪ್ಲ್ಯಾನು ಅದು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಏನಾದರೂ ಚೇಂಜ್ ಮಾಡಬೇಕಾ ಅಥವಾ ಮಾಡಿಫೈ ಮಾಡಬೇಕಾ ಆ ಟೈಮು. ಈಗ ನೀವು ಸ್ಟಾರ್ಟಿಂಗಲ್ಲಿ ಒಂದು ಪ್ಲ್ಯಾನ್ ಮಾಡಿರ್ತೀರಾ, ಲೈಕ್ ಜನವರಿಲಿ ಏನೋ ಪ್ಲ್ಯಾನ್ ಮಾಡಿರ್ತೀರ, ನಿಮ್ಮ ಒಂದು ಪ್ರಾಜೆಕ್ಟು ಆಲ್ಮೋಸ್ಟು 1 year ಮೇಲೆ ತೊಗೋತಿದೆ, ಡಿಸೆಂಬರ್ ಅಷ್ಟೊತ್ತಿಗೆ ಸುಮಾರು ಚೇಂಜಸ್ ಆಗೋಗಿದೆ. ಏನಾದರೂ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಒಂದಷ್ಟು ಪ್ರಾಜೆಕ್ಟ್ಗೆ ಚೇಂಜಸ್ ಏನಾದರೂ ತರಬೇಕಾ, ಅಂಡರ್ ಕಂಟ್ರೋಲಲ್ಲಿ ಇಕ್ಕೋಬೇಕಲ್ಲ. ಕೆಲವು ಸರಿ ಬಜೆಟ್ ಇಸ್ ಅಂಡರ್ ಕಂಟ್ರೋಲ್, ಕೆಲವು ಸರಿ ಅದನ್ನು ತುಂಬ ಇಂಪಾರ್ಟೆನ್ಸ್ ತೋರಿಸಿರ್ತಾರೆ, ಅದು ಕಂಟ್ರೋಲ್ ಇಕ್ಕೋಬೇಕಾದ್ರೆ ನೀವು ಏನಾದರೂ ಒಂದು ಮಾಡಲೇಬೇಕು, ಚೇಂಜಸ್ ಮಾಡಲೇಬೇಕಾಗುತ್ತೆ. ಕೆಲವು ಸಾರಿ ಲೈಕ್ ಏನೋ ಒಂದು ಪ್ಲ್ಯಾನ್ ಸ್ಟಾರ್ಟಿಂಗಲ್ಲಿ ಮಾಡಿರೋದನ್ನ ನೀವು ಕೈ ಬಿಡಬೇಕಾಗುತ್ತೆ ಅಥವಾ ಶಾರ್ಟ್ಕಟ್ ಹುಡುಕಬೇಕಾಗುತ್ತೆ ಕೆಲವು ಸಾರಿ. ಅದನ್ನಿದ್ರೆ ಈ ಒಂದು ಲಾಸ್ಟ್ ಮೆಥಡಲ್ಲಿ ಫಾಲೋ ಮಾಡ್ತಾರೆ. ಸೊ ಇದು PERT ಮತ್ತು ಕ್ರಿಟಿಕಲ್ ಪಾತ್ ಮೆಥಡ್ CPM ಅಲ್ಲಿ ಹೇಳ್ಕೊಡ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತಿದ್ದೀವಿ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಏನಪ್ಪಾ ಇಷ್ಟೊಂದು ತಲೆ ತಿಂತವ್ರೆ, ಎಲ್ಲ 3-4 ಲೆಟರ್ಗಳನ್ನ ಇಟ್ಕೊಂಡು ಎಕ್ಸ್ಪ್ಯಾನ್ಷನ್ ಕೊಟ್ಕೊಂಡು ಅಂತ. ಡೋಂಟ್ ವರಿ, ಲಾಸ್ಟ್ ಏನು ಸ್ಟೆಪ್ ಹೇಳಿದೆ ಅದು ಏನು ಅಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಳೋದಕ್ಕೆ ಇಂಪಾರ್ಟೆಂಟು, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೋಟ್ಸ್ ಬೇರೆ ಥರ ಇರುತ್ತೆ. ನಾನು ಎಕ್ಸಾಮ್ಗೋಸ್ಕರ ಪಾಠ ಮಾಡ್ತಾ ಇಲ್ಲ ನಿಮಗೆ, ನಾನು ತಿಳ್ಕೊಳೋಕ್ಕೋಸ್ಕರ ಪಾಠ ಮಾಡ್ತಾ ಇರೋದು. ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ನು ಬಿಡದಿರ ಏನು ಕೇಳ್ತೀವಿ ಅಂದರೆ ತಿಳ್ಕೊಳ್ಳಿ. ಬುಕ್ಕಲ್ಲಿ ಕೊಟ್ಟಿರೋದು ಅಲ್ಟಿಮೇಟ್ ಅಲ್ಲ, ಬುಕ್ಗಿಂತ ಜಾಸ್ತಿ ಇದೆ. ಬುಕ್ಕಲ್ಲೇ ಸೋಸ್ಬಿಟ್ಟು ಫಿಲ್ಟರ್ ಮಾಡಿ ಇಷ್ಟು ತಿಳ್ಕೊಳ್ಳಿ ಮಕ್ಕಳು ಅಂತ ಕೊಟ್ಟಿರ್ತಾರೆ. ಅದನ್ನೂ ಕಟ್ ಮಾಡಿ ಟೀಚರ್ಸ್ ಪಾಠ ಮಾಡಿದ್ರೆ 100% ನಾಲೆಡ್ಜಲ್ಲಿ ಒಂದು 50%ನ ಬುಕ್ಕಿಗೆ ಹಾಕ್ಬಿಟ್ಟು ಒಂದು 30% ಇಸ್ ಗುಡ್, ಕರೆಕ್ಟ್ ಒಂದು ಕೋಟ್ ಮಾಡೋದಾದ್ರೆ ಅದನ್ನ ತಗೊಂಬಂದು ಇಲ್ಲಿ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಬುಕ್ಕಲ್ಲಿ 30% ತುಂಬ ಕಾಂಪ್ಯಾಕ್ಟ್ ಆಗಿ ಒಂದೊಂದು ಇನ್ಫಾರ್ಮೇಷನ್ನು, ಬುಕ್ ದೊಡ್ಡದಾಗಬಾರ್ದು, ಸೆಕೆಂಡ್ PUC ಮಕ್ಕಳಿಗೆ ತುಂಬ ಹೆಟಿಕ್ ಆಗಬಾರ್ದು, ಇಷ್ಟು ಕಂಪ್ರೆಸ್ ಮಾಡ್ತಾರೋ ಅಷ್ಟು ಸೋಸಿ ತಗೊಂಬಂದು ಇಟ್ಟಿರ್ತಾರೆ. ಅದನ್ನೂ ಸೋಸ್ಬಿಟ್ಟು ಟೀಚರ್ಸ್ ಪಾಠ ಮಾಡಿದ್ರೆ ಹೊಡಿಯು ಥಿಂಕ್ ಅದು ಸುಮ್ಮನೆ ಕಾಟಾಚಾರಕ್ಕೆ ಇಟ್ಟಿದ್ದಾರಾ ಅಥವಾ ಏನೋ ಪೂಜೆ ಮಾಡಕ್ಕೆ ಇಟ್ಟಿದ್ದಾರಾ, ಅಲ್ಲಿ ಒಂದು ಏನೋ ಇಟ್ಟಿದ್ದಾರೆ ಅಂದರೆ ದಟ್ ಇಸ್ ಯೂಸ್ಫುಲ್ ಫಾರ್ ಯು. ಅದಕ್ಕೋಸ್ಕರ ಎಕ್ಸಾಮ್ಗೂ ಹೇಳ್ತಾ ಇಲ್ಲ ನಾನು, ಎಕ್ಸಾಮ್ಗಾದರೆ ನೋಟ್ಸ್ ಇರುತ್ತೆ ಬಿಡಿ, ನೋಟ್ಸ್ ಕೊಡೋಣ, ನೀವು ಯಾವ ಥರ ಬೇಕಾದರೂ ಬರ್ಕೊಳ್ಳಿ ನೋಟ್ಸಲ್ಲಿರೋ ಥರ. ಎಕ್ಸಾಮ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಕ್ಸಾಮ್ಸ್ ಯಾವತ್ತೂ ಇದ್ದಿದ್ದೆ, ಇದು ಬರ್ತಾ ಇರುತ್ತೆ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಲೈಫಲ್ಲಿ. ಬಟ್ ತಿಳ್ಕೊಳೋದು ಯಾವತ್ತೂ ವೇಸ್ಟ್ ಆಗಲ್ಲ. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀವಿ. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು, ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು, ಇನ್ಫಾರ್ಮೇಷನ್ ಅಂದರೆ ನಿಮಗೆ ವರದಿ ಆಗಿರ್ಬೋದು ಅಥವಾ ಏನಾದರೂ ಒಂದು ಮೆಸೇಜ್ಗಳಾಗಿರ್ಬೋದು, ಏನೋ ಒಂದು ಸಿಗುವಂಥದ್ದು ಇನ್ಫಾರ್ಮೇಷನ್, ಮಾಹಿತಿ ಸಿಗುವಂಥದ್ದು ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಸೊ ಈ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಒಂದು ಸಿಸ್ಟಮ್, ಅದು ಈ ಥರ ಒಂದು ಸಿಸ್ಟಮೇ ರೆಡಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ವ್ಯವಸ್ಥೆ ಅಂತ. ಸೊ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು ಅನ್ನೋದಾದರೆ ಒಂದು ಕಂಪ್ಯೂಟರ್ ಬೇಸ್ಡ್ ಇನ್ಫಾರ್ಮೇಷನ್ ಸಿಸ್ಟಮ್. ಇದು ಕಂಪ್ಯೂಟ್ರು ಮುಖಾಂತರ ಒಂದು ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋವಂಥದ್ದು ಕೆಲಸನ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಾರೆ. ಏನಕ್ಕೆ ಮಾಡಬೇಕು ಮ್ಯಾನೇಜರ್ಗೆ ಅಥವಾ ಮ್ಯಾನೇಜ್ಮೆಂಟಿಗೆ ಏನಕ್ಕೆ ಈ ಒಂದು ಸಿಸ್ಟಮ್ನ ಕಳಿಸ್ಬೇಕಾಗುತ್ತೆ, ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಏನಕ್ಕೆ ಬೇಕು ಅನ್ನೋದಾದರೆ ಒಂದು ಡಿಸಿಷನ್ ಮಾಡೋಕ್ಕೆ. ಈಗ ಲೋವರ್ ಲೆವೆಲಲ್ಲಿ ಏನೋ ಕೆಲಸ ಆಗ್ತಾ ಇರುತ್ತೆ, ಹೈಯರ್ ಲೆವೆಲ್ ಕೂತ್ಕೊಂಡು ಡಿಸಿಷನ್ ಮಾಡಬೇಕು ಅಂದರೆ ಎಲ್ಲ ಒಂದು ಮಾಹಿತಿ ಅವ್ರ ಕೈಯಲ್ಲಿ ಇರಬೇಕು, ಅಪ್ ಟು ಡೇಟ್ ಮಾಹಿತಿಗಳು ಕಂಪ್ರೆಸ್ ಆಗಿ ರೆಡಿ ಟು ಮಿಕ್ಸ್ ಅನ್ನೋದಿರುತ್ತಲ್ಲ. ಬಿಕಾಸ್ ಅವ್ನಿಗೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅವ್ನು ಮೈನ್ಯೂಟಾಗಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ಡೇಟಾನು ಅವನು ಕರೆಕ್ಟಾಗಿ ಟೈಮ್ಗೆ ಸಿಕ್ತಿದ್ರೆ ಯಾವತ್ತು ಬೇಕಾದರೂ ಅವನು ಡಿಸಿಷನ್ನ ತೊಗೋಬೋದು. ಇಲ್ಲ ಅಂದರೆ ಅವನು ರೆಡಿಮೇಡ್ ಡಿಸಿಷನ್ ತೊಗೊತಾನೆ, ಅಂದರೆ ಯಾರೋ ಹೇಳಿದ ಡಿಸಿಷನ್ ತೊಗೊತಾನೆ. ಯಾವಾಗ ಡೇಟಾಗಳೆಲ್ಲ ಅವನಿಗೆ ಇನ್ಫಾರ್ಮೇಷನ್ ಮುಖಾಂತರ ಇವತ್ತು ಏನಾಗುತ್ತೆ ಅದು ಅಪ್ಡೇಟ್ ಆಗ್ತಿದ್ರೆ ಕಂಪ್ಯೂಟರ್ ಬೇಸ್ಡ್ ಅನ್ನೋದು ಅದಕ್ಕೇನೆ ಎಲ್ಲ
ಒಂಥರ ತುಂಬ ದೊಡ್ಡ ಡೇಟಾ ಎಲ್ಲ ಕಂಪ್ರೆಸ್ ಆಗಿ ಎಷ್ಟು ಬೇಕೋ ಅಷ್ಟು ಹೋಗೋ ಥರ ಒಂದು ಫಾರ್ಮೆಟ್ ಮಾಡಿಟ್ಟಿರ್ತಾರೆ. ಅದು ಎಲ್ಲ ಒಂದು ಆರ್ಗನೈಸೇಷನಲ್ಲೂ ಅವ್ರವ್ರ ಮೆಥಡಲ್ಲಿ ಅಥವಾ ಅವ್ರವ್ರ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಮಾಡಿಟ್ಟಿರ್ತಾರೆ. ಕೆಲವರು ಎಕ್ಸೆಲಲ್ಲಿ ಎಲ್ಲ ಕನ್ವರ್ಟ್ ಮಾಡಿ ಅವ್ರು ಏನೇ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡ್ರೆ ಎಕ್ಸೆಲ್ ಯೂಸ್ ಮಾಡ್ತಾರೆ, ಎಕ್ಸೆಲಲ್ಲಿ ನೀವು ಅದನ್ನು ಪ್ರೆಸೆಂಟ್ ಮಾಡಿ ಅಂತ ಹೇಳಿರ್ತಾರೆ. ಅಕ್ಯುರೇಟ್ ಟೈಮ್ಲಿ ಡೇಟಾನ ಕೊಡ್ತಿದ್ರೆ ಮೇಲ್ ಕುಂತಿರೋರು ಮ್ಯಾನೇಜರ್ಸ್ ಅಂತ ಏನಿರ್ತಾರೆ ಅಥವಾ ಮ್ಯಾನೇಜ್ಮೆಂಟ್ ಅಂತ ಏನಿರ್ತಾರೆ ಅದನ್ನು ನೋಡಿಕೊಂಡು ಕೆಲಸಗಳನ್ನ ಮಾಡ್ತಾರೆ, ಅಥವಾ ಅದರಿಂದ ತುಂಬ ಯೂಸ್ ಆಗುತ್ತೆ ಅವರಿಗೆ. ಅಕ್ಯುರೇಟ್ ಆಗಿ ಇನ್ಫಾರ್ಮೇಷನ್ ಸಿಕ್ಕಾಗ ಮ್ಯಾನೇಜರ್ಸ್ಗೆ ಈಸಿ ಆಗುತ್ತೆ, ಏನು ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಪ್ರಾಬ್ಲಮ್ ಬರ್ಬೋದು, ಯಾಕೆ ಹಿಂಗೆ ಆಗ್ತಿದೆ, ಯಾಕೆ ಹಿಂಗೆ ಆಗಬೇಕಾಗಿತ್ತು ನಮ್ಮ ಪ್ಲಾನ್ ಪ್ರಕಾರ. ಅವನು ಅಲ್ಲಿ ಕೂತ್ಕೊಂಡು ಮ್ಯಾನೇಜರ್ ಸುಮ್ಮನೆ ಏನಾಗ್ತಿದೆ ಅಂತ ಯಾರ ಹತ್ರನೋ ವರದಿ ಕೇಳೋಕ್ಕಿಂತ ಅಪ್ ಟು ಡೇಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ನು, ಎಷ್ಟು ಪಾಯಿಂಟ್, ಎಷ್ಟು ವೇರಿಯೇಷನ್ ಆಗಿದೆ ಎಲ್ಲ ಸಿಗುತ್ತೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಇಟ್ಸ್ ಅ ಡೇಟಾ ಅಷ್ಟೇ, ಕಂಪ್ಯೂಟರ್ ಮುಖಾಂತರ ಅವ್ರಿಗೆ ಅಥವಾ ಅದೊಂದು ಎಕ್ಸೆಲ್ ಶೀಟಲ್ಲಿ ಅವ್ರಿಗೆ ಡೇಟಾಗಳು ಸಿಗ್ತಾ ಇರುತ್ತೆ. ಇವತ್ತಿನ ಸೇಲ್ ಎಷ್ಟು, ಇವತ್ತು ಎಷ್ಟು ಎಕ್ಸ್ಪೆನ್ಸ್ ಆಗಿದೆ, ಇವತ್ತು ಎಷ್ಟು ಐಟಮ್ ಇದೆ, ಇವತ್ತು ಎಷ್ಟು ಐಟಮ್ ಸೇಲ್ ಆಗಿದೆ, ಆ ಥರದ್ದೆಲ್ಲ ಒಂದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಮ್ಯಾನೇಜ್ಮೆಂಟ್ಗೆ ಹೋಗಲಿ ಅಂತ ಮಾಡಿರೋಂಥ ಸಿಸ್ಟಮ್ ಇದು. ಫೈನಲಿ ಲಾಸ್ಟ್ ಪಾರ್ಟಿಗೆ ಬಂದುಬಿಟ್ಟಿದ್ದೀವಿ ಚಾಪ್ಟರ್ದು, MIS ಅಡ್ವಾಂಟೇಜಸ್. ಈ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಅಡ್ವಾಂಟೇಜಸ್ ಏನು ಮ್ಯಾನೇಜರ್ಗೆ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ ಸುಮಾರು ಏನೇನು ಅಡ್ವಾಂಟೇಜಸ್ ಆಗಿದೆ ಅಂತ. ಇನ್ನೂ ಒಂದಷ್ಟು ಅಡ್ವಾಂಟೇಜ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಅಡ್ವಾಂಟೇಜಸ್ ಅಂತ. ಇದು ಏನಂತ ಯೂಸ್ ಇಲ್ಲ ನಿಮಗೆ, ತಿಳ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕೇಳಿದ್ರೆ ಯೂಸ್ ಆಗ್ಬೋದು, ಬಟ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಮಾತ್ರ ಯೂಸ್ ಇದೆ, ಅದ್ರ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳಿ ಅಷ್ಟೇ. ಇದೇನು ಮಾಡುತ್ತೆ ಅಂದರೆ ಡಿಫ್ರೆಂಟ್ ಲೆವೆಲ್ಗಳ ಡೇಟಾಗಳಿರುತ್ತಲ್ಲ ಅದನ್ನು ಒಂದು ಕಲೆಕ್ಷನ್ ಮಾಡಿ ಮ್ಯಾನೇಜ್ಮೆಂಟಿಗೆ ಒಂದು ಸಬ್ಮಿಟ್ ಮಾಡೋವಂಥ ಒಂದು ಕೆಲಸನ ಮಾಡಿಸುತ್ತೆ. ಸೊ ಅವಾಗ ಡಿಫ್ರೆಂಟ್ ಲೆವೆಲ್ಗಳು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳು, ಡಿಫ್ರೆಂಟ್ ವೆರೈಟಿ ಆಫ್ ಡೇಟಾಗಳೆಲ್ಲ ನಿನಗೆ ಒಂಥರ ಸೋರ್ಸ್ ಆಗಿ ಒಂದ್ರ ಮುಖಾಂತರ ಬರೋ ಥರ ಆಗುತ್ತೆ. ಫೈನಲಿ ನೀನು ನೋಡ್ಬೋದು ಎಲ್ಲೆಲ್ಲಿ ಯಾವ್ಯಾವ ಥರ ಕಂಪ್ಯಾರಿಸನ್ ಮಾಡೋಕ್ಕಾಗಿರ್ಬೋದು, ತುಂಬ ಯೂಸ್ ಆಗುತ್ತೆ. ಡಿಫ್ರೆಂಟ್ ಡೇಟಾ ಡಿಫ್ರೆಂಟ್ ಆರ್ಗನೈಸೇಷನ್ ಆರ್ಗನೈಸೇಷನಲ್ಲಿ ಏನಾದರೂ ಆಗ್ತಿದ್ರೆ. ನೆಕ್ಸ್ಟ್ ಅಡ್ವಾಂಟೇಜು, ಇದು ತುಂಬ ಹೆಲ್ಪ್ ಮಾಡುತ್ತೆ ಡಿಸಿಷನ್ ಮೇಕಿಂಗ್ಗೆ, ಅಥವಾ ಏನು ಮಾಡಬೇಕು, ಯಾವ ಲೆವೆಲ್ಗೆ ಏನಾದರೂ ಒಂದು ಈ ಲೆವೆಲ್ಗೆ ನಾವು ಡಿಸಿಷನ್ ತೊಗೋಬೇಕಾಗುತ್ತೆ. ಓವರಾಲ್ ಡಿಸಿಷನ್ ತೊಗೊಳೋಕ್ಕಿಂತ ನೀವು ಪರ್ಟಿಕ್ಯುಲರ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಕ್ಕಾಗ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದೇ ಒಂದು ಸೆಕ್ಷನ್ ಮೇಲೆ ನೀನು ಏನಾದರೂ ಒಂದು ಚೇಂಜಸ್ ಮಾಡೋಂಗಿದ್ರೆ ಮಾಡ್ಬೋದು, ಅಥವಾ ಅದ್ರ ಮೇಲೆ ಡಿಸಿಷನ್ ಏನಾದ್ರು ತೊಗೊಂಡೋಗಿದ್ರೆ ತೊಗೊಬೋದು. ನಿನ್ನ ಕಂಟ್ರೋಲ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಇದ್ದಾಗ ನಿಮ್ಮ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಯಾವಾಗ ನಿನಗೆ ತುಂಬ ಕಟ್ಟಾಗ್ದಂಗೆ ಆಗುತ್ತೆ, ಬ್ರಿಡ್ಜ್ ಏನೋ ಒಂಚೂರು ಡೇಟಾ ಸಿಗ್ತಾ ಇರುತ್ತೆ, ವರ್ಷಕ್ಕೊಂದ್ಸತಿ ಡೇಟಾ ಸಿಕ್ಬಿಟ್ರೆ ಪ್ರಾಫಿಟ್ ಇಷ್ಟಾಗಿದೆ, ಲಾಸ್ ಇಷ್ಟಾಗಿದೆ ಅಂತ, ಅದು ನಿನಗೇನು ಗೊತ್ತಾಗಲ್ಲ. ಈ ಥರ MIS ಸಿಕ್ಕಿದ್ರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ನಿಮಗೆ ಅಪ್ ಟು ಡೇಟ್ ಎವ್ರಿ ಡೇ ಎವ್ರಿ ಅವರ್ ಇನ್ಫಾರ್ಮೇಷನ್ ಕೂಡ ನಿಮ್ಮ ಒಂದು ಸಿಸ್ಟಮ್ಗೆ ಬರ್ತಾ ಇರುತ್ತೆ. ಇದು ಸುಮ್ಮನೆ ಬಾಯಿ ಮಾತು ಇನ್ಫಾರ್ಮೇಷನ್ ಆಗಿಲ್ಲ, ಎಕ್ಸಾಕ್ಟ್ ಪಾಯಿಂಟ್ ಟು ಪಾಯಿಂಟ್ ಇನ್ಫಾರ್ಮೇಷನ್ ಕರೆಕ್ಟ್ ಇರುತ್ತೆ. ಕೆಲವರೆಲ್ಲ ಮ್ಯಾನೇಜರ್ಸು ಅವರ ಒಂದು ಅಂಡರಲ್ಲಿ ಒಂದಷ್ಟು ಮ್ಯಾನೇಜರ್ಗಳನ್ನ ಇಟ್ಕೊಂಡಿರ್ತಾರೆ, ಲೈಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ, ಅಥವಾ ಅವ್ರ ಕೆಳಗಡೆ ವರ್ಕರ್ಸು, ಸೂಪರ್ವೈಸರ್, ಆ ಥರ. ಅವರೆಲ್ಲ ಡೇಟಾಗಳನ್ನ ಕೇಳಿದಾಗ ಎಕ್ಸಾಕ್ಟ್ ಡೇಟಾ ಕೊಡಲ್ಲ ಅವರು. ಆಗ್ತಿದೆ ಸರ್, ಆಗ್ತಿದೆ, ಮಾಡ್ತಾ ಇದ್ದೀವಿ, ಇನ್ನೇನಾಗೋಯ್ತು, ಇನ್ನೇನು ಮುಗ್ದೋಗುತ್ತೆ ಅಂತ ಏನೋ ಒಂದು ಹೇಳ್ತಾ ಇರ್ತಾರೆ. ಬಟ್ ಎಕ್ಸಾಕ್ಟ್ ಡೇಟಾ ಬೇಕು ಅಂದಾಗ ಏನಾಗುತ್ತೆ, ಎಕ್ಸಾಕ್ಟ್ ಡೇಟಾ ಬೇಕು ಅಂದಾಗ ಎಕ್ಸಾಕ್ಟ್ MISನ ಯೂಸ್ ಮಾಡಬೇಕಾಗುತ್ತೆ. ಪಾಯಿಂಟ್ ಟು ಪಾಯಿಂಟ್ ಡೇಟಾ ಕೊಡುತ್ತೆ. ಅದು ಏನೇ ಇದ್ರೂ ಎಷ್ಟು ಪಾಯಿಂಟಲ್ಲಿ ಆಗಿದೆ, ಎಷ್ಟು ಸೇಲ್ ಆಗಿದೆ, 9,40,000 rupees ಅಥವಾ 30 ಪೈಸಾ, ಇಷ್ಟೂ ಡೇಟಾಗಳು ಸಿಗುತ್ತೆ. ಹಿಂಗೆ ಆಗಿದೆ, ಇಷ್ಟೇ ಹೋಗಿದೆ ಅಂತ. ಲೈಕ್ ಎವ್ರಿಥಿಂಗ್ ಇಸ್ ಯೂಸ್ಫುಲ್ ಇಯರ್. ನೀವು ಯಾರನ್ನೂ ನಂಬ್ಕೊಳಂಗಿಲ್ಲ, ಯಾರನ್ನೂ ಕೇಳಂಗಿಲ್ಲ. ನಿಮ್ಗೆ ಬೇಕಾದಾಗ ಈಗ ನೋಡ್ಬೋದು, ಮ್ಯಾನೇಜರ್ನ ಹೋಗಿ ರಿಪೋರ್ಟ್ ಕೇಳಿದ್ರೆ ಯಾರಾದರೂ ಬಂದು ಲೈಕ್ ಮ್ಯಾನೇಜ್ಮೆಂಟು ಸರ್ ಕೊಡ್ತೀನಿ 2 ಡೇಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಅವ್ನಿಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಏನೋ ಒಂದು ಚೇಂಜ್ ಮಾಡಬೇಕು, ಅವ್ನಿಗೆ ಡೇಟಾಗಳು ಸಿಗಲ್ಲ. ಸೊ ಎವ್ರಿ ಡೇಟಾ ವಿಲ್ ಬಿ ಇನ್ ಹಿಸ್ ಹ್ಯಾಂಡ್ ಇಫ್ ಯು ಯೂಸ್ MIS ಮೆಥಡ್ಸ್ ಅಥವಾ MIS ಒಂದು ಯೂಸ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಅಡ್ವಾಂಟೇಜ್, ಕಾಸ್ಟ್ ಎಫೆಕ್ಟಿವ್ ಆಗಿ ಯೂಸ್ ಆಗ್ತಿದೆಯಾ, ಕಾಸ್ಟ್ನ ಮಿನಿಮೈಸ್ ಮಾಡೋಕ್ಕೆ ಎಲ್ಲ ಒಂದು ಪ್ರಯತ್ನ ನಡೀತಿದೆಯಾ ಅಥವಾ ಮಾಡ್ತಿದ್ದಾರಾ, ಇನ್ನೂ ರೆಡ್ಯೂಸ್ ಎಲ್ಲಾದರೂ ಮಾಡ್ಬೋದಾ, ಈ ಯಾಕೆ ಇಷ್ಟು ಜಾಸ್ತಿ ಕಾಸ್ಟ್ ತಿಂತಿದೆ, ಟೈಮ್ ಯಾಕೆ ಇಷ್ಟು ಆಗ್ತಿದೆ, ರೆಡ್ಯೂಸ್ ಮಾಡಿ, ಈ ಥರದನ್ನೆಲ್ಲ ಓವರಾಲ್ ಡಿಸಿಷನ್ ತೊಗೊಳಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಕಾಸ್ಟ್ ರೆಡ್ಯೂಸ್ ಮಾಡುತ್ತೆ ಅಂತ ಅಷ್ಟೇ ಈ ಒಂದು ಇನ್ಫಾರ್ಮೇಷನಿಂದ. ನೆಕ್ಸ್ಟ್ ಅಡ್ವಾಂಟೇಜ್, ಮ್ಯಾನೇಜರ್ಗೆ ಏನು ಬರ್ಡನ್ ಆಗ್ತಿತ್ತು ಲಾಸ್ಟ್ ಎಲ್ಲ ಅಂದರೆ ಕೆಲವು ವರ್ಷಗಳಲ್ಲಿ, ಅದನ್ನೆಲ್ಲ ರೆಡ್ಯೂಸ್ ಮಾಡೋಕ್ಕೆ ಅಂತ MIS ಮೆಥಡ್ನ ಯೂಸ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು. ಇದೆಂಥ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ ಅಂದರೆ ಒಂಥರ ಶಾರ್ಟ್ ಇನ್ಫಾರ್ಮೇಷನ್, ಅದನ್ನು ನೀವು ಎನ್ಲಾರ್ಜ್ ಮಾಡಿರೋಂಥ ಇನ್ಫಾರ್ಮೇಷನ್ಗಳೆಲ್ಲ ನಿಮಗೆ ಬೇರೆ ಕಡೆ ಈಗ ಹೆಂಗಾಗುತ್ತೆ, ಕಮೆಂಟ್ಸ್ ಅಂತ ತೋರಿಸ್ತಾ ಇರುತ್ತೆ. ನೀವು ಫೇಸ್ಬುಕ್ಕಲ್ಲಿ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ 10 ಕಮೆಂಟ್ಸು ತೋರಿಸುತ್ತೆ. ಸೊ ಅಲ್ಲಿ ಡೀಟೇಲ್ ಜಾಸ್ತಿ ಬರುತ್ತೆ ನಿಮಗೆ, ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ನೋಡೋಕೆ ಹೋದರೆ. ಸೇಮ್ ಹಾಗೇನೆ ನಿಮಗೇನು ಈ ಡೇಟಾ ನೋಡ್ತೀರಾ, ಈ 10,000 ಇವತ್ತು ಪ್ರಾಫಿಟ್ ಆಗಿದೆ, ಹಿಂಗೆ 10,000 ಆಯಿತು, ಎಷ್ಟೆಷ್ಟು ಬಂತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಯಾವ್ಯಾವ ಪ್ರಾಡಕ್ಟಿಂದ ಅಥವಾ ಯಾವ್ಯಾವ ಡಿವಿಷನಿಂದ ನಿಮಗೆ ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟೆಷ್ಟು ಪ್ರಾಫಿಟ್ ಬರಬೇಕಿತ್ತು, ಎಷ್ಟು ಜಾಸ್ತಿ ಆಗುತ್ತೆ, ಏನಾದರೂ ಚೇಂಜಸ್ ಇದ್ದರೆ MIS ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿಗೆ ಈ ಒಂದು ಚಾಪ್ಟರ್ ಫುಲ್ ಕಂಪ್ಲೀಟ್ ಆಯಿತು. ಮತ್ತೆ ತಡ ಕ್ಲಾಪ್ ಮಾಡಿ ಎಲ್ಲ ಕೂಗಿ ಒಂದ್ಸತಿ ಜೋರಾಗಿ. ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಹಾಫ್ ಬುಕ್ ಕಂಪ್ಲೀಟ್ ಆಗಿದೆ. ಎಸ್ಪೆಷಲಿ ಕಂಗ್ರ್ಯಾಚುಲೇಷನ್ ಫಾರ್ ಕಂಪ್ಲೀಟಿಂಗ್ ಚಾಪ್ಟರ್ 8 ಕಂಟ್ರೋಲಿಂಗ್. ನಿಮ್ಗೇನಾದರೂ ಆ್ಯಸ್ ಯೂಶುವಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಮೂರವರು ಶೇರ್ ಮಾಡಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಅವರ್ ಚಾನಲ್ ಟು ಗ್ರೋ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್. ಅ ಬಿಗ್ ಥ್ಯಾಂಕ್ ಯು. ಬಾಯ್.